ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಥರ್ಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತಿನ ವೆದರ್ ಅಂತೂ ತುಂಬಾ ಚೇಂಜ್ ಆಗಿತ್ತು, ತುಂಬಾ ಮೋಡ ಆಗಿತ್ತು. ಬಟ್ ಇವತ್ತೊಂಚೂರು ಬಿಸಿಲಿರಲಿಲ್ಲ, ಗೊತ್ತಿಲ್ಲ ಮಳೆ ಬರುತ್ತೇನೋ ಅಂತ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ದು ಆಟ ಆಡ್ತಾ ಇದ್ದಾಳೆ ಅವಳ ಪಾಡಿಗೆ ಅವಳು. ಡಸ್ಟ್ಬಿನ್ ಒಳಗಡೆ ಎಲ್ಲ ಆಟ ಸಾಮಾನೆಲ್ಲ ತುರಿಕೊಂಡು ಆಟ ಆಡ್ತಾ ಇದ್ಲು ಅವಳ ಪಾಡಿಗೆ ಅವಳು. ಇನ್ನು ಅಷ್ಟರಲ್ಲಿ ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಯಿತು. ಟೆರೆಸ್ ಮೇಲಿರೋ ಬಟ್ಟೆ ಎಲ್ಲ ತೊಗೊಂಡು ಬಂದೆ. ಜಾಸ್ತಿ ಏನು ಬರಲಿಲ್ಲ, ಜಸ್ಟ್ ಉದುರು ಥರ ಬಂತು. ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ರಾತ್ರಿ ತನಕ ಹೋಯ್ತು. ಈ ಥರನೇ ಉದುರು ಅಷ್ಟೇ, ಜೋರಾಗೇನು ಬರಲಿಲ್ಲ. ಇನ್ನು ನನ್ನ ಮಗಳು ಆಟ ನೋಡಿ ಆ ರಿಂಗ್ಸ್ ಎಲ್ಲ ತಂದ್ಬಿಟ್ಟು ನನ್ನ ಕೈ ಸಿಗಿಸ್ತಾ ಇದ್ಲು. ಸಿಗ್ಸೋದು ಮತ್ತೆ ತೆಗೆದ್ಬಿಟ್ಟು ಅದರೊಳಗಡೆ ಹಾಕೋದು, ಮತ್ತೆ ತೆಗೆಯೋದು ಮತ್ತೆ ಸಿಗ್ಸೋದು, ಮತ್ತೆ ಅದರೊಳಗಡೆ ಹಾಕೋದು, ಆ ಥರ ಆಟ ಆಡ್ತಾ ಇದ್ಲು. ಟೆರೆಸ್ ಮೇಲಿಂದ ತಂದಿದ್ದ ಬಟ್ಟೆ ಎಲ್ಲ ಒಣಗೇ ಇರಲಿಲ್ಲ, ಹಂಗೆ ಒಂದು ಟಬ್ಬಿಗೆ ತುಂಬಿ ಇಟ್ಟಿದ್ದೆ. ಸೊ ಮಳೆ ಸ್ವಲ್ಪ ಕಡಿಮೆ ಆದಂಗೆ ಅನಿಸಿತ್ತು. ಹಂಗಾಗಿ ಇಲ್ಲೇ ಕೆಳಗಡೆ ಒಣ ಹಾಕೊಳ್ಳೋಣ ಅಂತ ಹಾಕ್ಬಿಟ್ಟು ಮಳೆ ಬರ್ತಿತ್ತಲ್ವ, ಸೊ ಹಂಗಾಗಿ ಶೇಂಗಾ ಬೀಜ ಹುರ್ಕೊಳ್ಳೋಣ ಅಂತ ಹೇಳಿ ಹುರ್ಕೋತಾ ಇದ್ದೀನಿ. ಇನ್ನು ಸಂಜೆ ನನ್ನ ಮಗಳಿಗೆ ಹಾಲನ್ನ ಕಾಯಿಸ್ಕೊಟ್ಬಿಟ್ಟು ಇನ್ನು ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿದೆ. ಇನ್ನು ಮಳೆ ಬರ್ತಿತ್ತಲ್ವ, ಸೊ ಹಂಗಾಗಿ ಖಾರವಾಗಿ ಏನಾದ್ರು ತಿನ್ನಬೇಕು ಅಂತ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಒಂದು 1/4 kg ಅಷ್ಟು ಚಿಕನ್ನ ತರಿಸಿದ್ದೆ. ಸೊ ನನ್ನ ಮಗಳು ಅಲ್ಲೇ ನಿಂತ್ಕೊಂಡು ಆಟ ಆಡ್ತಾಯಿದ್ಲು. ಎಲ್ಲನೂ ಹೆಚ್ಚಿಟ್ಕೊಂಡು ನಾನು ಎಲ್ಲದನ್ನು ರುಬ್ಕೊಂಡು ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಸೊ ಫೈನಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ಈ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದು ಸಲ ಚೆಕ್ ಮಾಡಿ. ಇನ್ನು ಊಟನ ಮುಗಿಸ್ಕೊಂಡು ಮಳೆ ಬರ್ತಿತ್ತಲ್ವ ಅಂತ ಹೇಳಿ ಐಸ್ ಕ್ರೀಮ್ನ ತರಿಸ್ಕೊಂಡು ತಿಂದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.